ಸೊ ಹೆಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಏನಪ್ಪ ಬ್ಲಾಗ್ ಅನ್ನೋದು ಗೊತ್ತಲ್ಲ, ರ್ಯಾಂಡಮ್ ಮಿನಿ ಬ್ಲಾಗ್ ಮಾಡಿದೆ. ಅದೇ ಲೆಂತಿ ಆಗೋಯ್ತು ವಿಡಿಯೋ. ಸೊ ಇವತ್ತು ನನ್ನ ಡೇ ಸ್ಟಾರ್ಟ್, ಮೈ ನ್ಯೂ ಲೈಫ್ ಬಿಗಿನ್ಸ್. ಸೊ ನಡ್ಕೊಂಡು ಹೋಗ್ತಿದ್ದೀನಿ, ನಡ್ಕೊಂಡು ಒಂದು 15 ನಿಮಿಷ ಬೇಕು ನಡ್ಕೊಂಡು ಹೋಗ್ತಿದ್ದೀನಿ ನೋಡಿ. ಸೊ ಎಲ್ಲರೂ ಹೆಂಗಿರೋ ಗಾಯ್ಸ್, ಕಾಫಿ ಟೀ ಆಯಿತಾ, ಏನು ಸಮಾಚಾರ? ಸೊ ನೋಡಿ ಗೈಸ್, ನನ್ನ ಸ್ಕೂಲ್ ಬಸ್ ಬರ್ತಿದೆ, ಸಿಗೋಬಲ್ ಸ್ಕೂಲು. ಹಂಗೆ ಐತೆ ಬಸ್ಸು, ಹೆಂಗಿದೆ ಹಂಗೆ, ಒಂಚೂರು ಚೇಂಜ್ ಆಗಿಲ್ಲ. ಬಸ್ಸು ನೆನಪು, ಸವಿ ನೆನಪು. ನೀವು ಕ್ರಾಸ್ ಮಾಡೋಷ್ಟೇ ಸಾಕಾಗೋಗ್ಬಿಡುತ್ತೆ ಗೈಸ್, ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಟ್ರಾಫಿಕ್ಕು ಅಷ್ಟೇ ಸಾಕು. ಸೊ ಜಸ್ಟ್ ಮಿಸ್ ಗಾಯ್ಸ್, ನಿಮಗೆ ಬಸ್ ಟಚ್ ಆಗ್ಬಿಟ್ಟಿತ್ತು ನೋಡಿ ಗೈಸ್. ಪಾಪ ಈ ಬಸ್ಸವ್ರು ಎಲ್ಲಿ ಬೇಕಾ ಅಲ್ಲಿ ಬಂದು ಮನುಷ್ಯರ ಥರ ಇದೆ, ಅವ್ರು ಹೋಗೋದು ಹೋಗ್ತಾರೆ. ಈ ಬಸ್ಸವರೇ ಬಂದು ರಿವರ್ಸ್ ತೊಗೊಂಡು ಮಿಸ್ ನೋಡಿ ಗೈಸ್. ರೋಡು ಕತೆ ಕೆಟ್ಟೋಗ್ಬಿಡುತ್ತೆ, ನಮ್ಮ ಸಾಕಾಗಿರುತ್ತೆ. ಮಳೆ ಬಂದರೆ ಸಾಕು, ಇಷ್ಟು ಗಲೀಜಾಗಿರುತ್ತೆ ರೋಡು. ವಾಶ್ ಅಂತ ಹೇಳ್ಬೋದು. ಫಸ್ಟ್ ಗೈಸ್ ರೋಡ್ ನೋಡಿ ಗೈಸ್, ಗಾಡಿಗಳು ಹೆಂಗೆ ಓಡಾಡ್ತವೆ, ಜಾಗನೇ ಇರಲ್ಲ ಓಡಾಡೋಕ್ಕೆ. ಹೆಂಗೆ ಜನರು ನಡೆಯೋದು, ಮಳೆ ಬಂದರೂ ಕಷ್ಟ, ಬಂದಿಲ್ಲ ಅಂದರೂ ಕಷ್ಟ. ಈ ಥರ ಕಾಡಾಗ್ಬಿಟ್ಟೈತೆ. ಮಳೆ ಬಂದರೂ ಕಷ್ಟ ಗೈಸ್, ಮಳೆ ಬಂದಿಲ್ಲ ಅಂದರೂ ಕಷ್ಟ. ಕಷ್ಟ ಓಡಾಡೋದು. ಓಕೆ ಬಿಡೋಣ, ನಡ್ಕೊಂಡು ಹೋಗೋಷ್ಟೇ ಸಾಕು ಸಾಕಾಗೋಗುತ್ತೆ. ನೋಡಿ ಗೈಸ್, ಬಸ್ಗಳು ಹೆಂಗೆ ನಡೆಯೋದು ಗೈಸ್, ನಡೆಯೋಕ್ಕೂ ಜಾಗ ಇಲ್ಲ. ಈ ಕಾರ್ಗಳು ಬಸ್ಗಳು ಬಂದುಬಿಡ್ತವೆ ಗೈಸ್. ಆ ಕಡೆ ಮೇನ್ ರೋಡ್ ಇದ್ರು, ಇಲ್ಲೇ ಬಂದು ಶಾರ್ಟ್ಕಟ್ಟಲ್ಲಿ ಓಡಾಡೋ ಜನ ಮಧ್ಯೆ ತೆಗೆದುಬಿಡ್ತಾರೆ. ಇದೇ ಗೈಸ್ ನಮ್ಮದು ಡೈಲಿ ನಡೆಯೋದೇ ಒಂದು ತಲೆನೋವು ಹೊರಡಿದೆ. ಇನ್ನು ವೆಹಿಕಲ್ ತರೋಕ್ಕಾಗುತ್ತೆ ಇಂಥ ರೋಡಲ್ಲಿ, ಸಾಕಾಗೋಗ್ಬಿಡುತ್ತೆ ಅಪ್ಪ. ಈ ಧೂಳಲ್ಲಿ ಹೆಂಗೆ ಗೈಸ್ ನಾನು ಮಾಸ್ಕ್ ಇಲ್ದಂಗೆ ಓಡಾಡೋಕ್ಕಾಗಲ್ಲ ಗೈಸ್, ಇಷ್ಟು ಗಲೀಜು ರೋಡ್ ನೋಡಿ ಗೈಸ್. ನಡೆಯೋಕ್ಕೂ ಜಾಗ ಇಲ್ಲ, ಗಾಡಿಗಳು ಬರ್ತಾನೆ ಇರ್ತವೆ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತವೆ. ಇದಾಗ್ಬಿಟ್ಟಿದೆ ನಮ್ಮ ಡೈಲಿ ರೂಟೀನ್. ನೋಡಿ ಗೈಸ್ ಹೆಂಗೆ ನಡ್ಕೊಂಡು ಹೋಗೋದ ನೋಡಿ, ನುಗ್ಗಿ ಹೋಗ್ಬೇಕು. ಆರು ನೋಡಿದ್ರೆ ತಲೆ ಮೇಲೆ ಹೋಗ್ಬೇಕಾ? ಸೊ ಫೈನಲಿ ನನ್ನ ಲೊಕೇಶನ್ಗೆ ರೀಚ್ ಆಗ್ತೀನಿ ಗೈಸ್. ಇನ್ನೊಂದು 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ. ನೀನು ನಡ್ಕೊಂಡು ಹೋಗ್ಬಿಟ್ರೆ ಹೊರಗಡೆ ಹೋಗ್ಬಿಡ್ತೀನಿ. ಯಾವಾಗ ಹೊರಗಡೆ ಹೋಗ್ತೀನಿ ಅನಿಸುತ್ತೆ, ಈ ರೋಡು, ಈ ಜನ, ಅಪ್ಪ ಈ ವೆಹಿಕಲ್ಸ್ ನೋಡ್ಬಿಟ್ರೆ ಬರಲೇಬಾರ್ದು ಅನಿಸುತ್ತೆ ಗೈಸ್. ಏನು ಮಾಡೋದು, ಬೇರೆ ವಿಧಿ ಇಲ್ಲ. ಫೈನಲಿ ಐ ರೀಚ್ ಮೈ ಡೆಸ್ಟಿನಿ ಲೊಕೇಶನ್. ರೋಡ್ ಕ್ಲೀನ್ ಇದೆ, ಹೆಂಗೋ ನಡ್ಕೊಂಡು ಹೋಗ್ಬೋದು ಗೈಸ್. ರೋಡ್ ಕ್ಲೀನ್ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಎಂಥ ಪಾಡಾಗ್ಬಿಟ್ಟಿದೆ ನಮ್ಮದು. ವೆಹಿಕಲ್ಸು ಅಂತಾನೆ ಇರ್ತದೆ, ಎಂತ ಮಾಡ್ತೀವಿ. ಸೊ ಲೊಕೇಶನ್ ರೀಚ್ ಆದಮೇಲೆ ಸಿಗ್ತೀನಿ ಗೈಸ್, ಸಿ ಯು, ಸ್ಟೇ ಟ್ಯೂನ್, ಬಾಯ್. ಫೈನಲಿ ನನ್ನ ಲೊಕೇಶನ್ಗೆ ರೀಚ್ ಆದೆ ಗೈಸ್. ಸೊ ಏನಪ್ಪ ಅಂತ ದಿನ ರೂಟೀನ್ ಅಂದರೆ, ದಿನ ರೂಟೀನ್ ಅದೇ ಗೊತ್ತಲ್ಲ ಗೈಸ್ ಎಲ್ಲರಿಗೂ. ಚೆಕ್ ಇನ್ ಆಗೋದು,
ಆ್ಯಪ್ ಚೆಕ್ ಇನ್ ಆಗಬೇಕು, ಫೋಟೋ ತೊಗೋಬೇಕು, ಆಮೇಲೆ ನಮ್ಮ ಡ್ಯೂಟಿ ಅವರ್ ಸ್ಟಾರ್ಟ್ ಮಾಡಬೇಕು. ನೋಡಿ ಗೈಸ್, ಇಲ್ಲಿ ಸ್ಟೋರ್ ಹತ್ರ ಹೆಂಗೈತೆ, ಹೆಂಗಾಗ್ಬಿಟ್ಟೈತೆ ರೋಡು, ಬಿದ್ದಿದ್ದೋಗ್ಬಿಟ್ರೆ ಯಾರು ನೋಡ್ತಾರೆ ಗೈಸ್. ಸೊ ಫೈನಲ್ ರೀಚ್ ಆದರೆ ನಾನು ಲೊಕೇಶನ್ಗೆ. ಅಣ್ಣವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಅಯ್ಯಪ್ಪ ರೀಚ್ ಆಗೋಷ್ಟೇ ಕಚ್ಚ ಪುಚ್ಚ ಆಯಿತು. ಅಪ್ಪ ಡಸ್ಟಲ್ಲಿ ಮಾಡ್ಕೊಂಬರಷ್ಟೇ ಹೋಗುತ್ತೆ. ನೀರು ಕುಡಿದು ಸೊ ಏನೋ ಡೀಪ್ ಡಿಸ್ಕಷನ್ ನಡೀತಿತ್ತು ಗೈಸ್, ಹಂಗಾಗಿ ಸುಮ್ಮನೆ ಕೇಳಿಸ್ಕೊಂಡು ಕುತ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಕುತ್ಕೊಂಡಿದ್ದೆ. ಡ್ಯೂಟಿ ಮುಗೀತು, ಡ್ಯೂಟಿ ಹೊರತು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಆನ್ ದ ವೇ. ಹಂಗೆ ಏನೋ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ, ಹಾಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹೋಗೋಕ್ಕೂ ಜಾಗ ಇಲ್ಲ, ನೋಡಿ ಹೆಂಗೆ ಹೋಗ್ತಾ ಇದ್ದೀನಿ ನಾನು ಪಾಡು. ನೋಡಿ ಬಸ್ಸು, ಕಾರು, ಲಾರಿ ಏನು ಬೇಕೋ ಬಂದ್ಬಿಡೋದು, ನುಗ್ಗಿಬಿಡುತ್ತೆ. ಬಂದ್ಬಿಟ್ಟಿದ್ಯಾ 416 ಲೊಕೇಶನ್ಗೆ ಕರ್ಕೊಂಡ್ಬಂದ್ಬಿಡೋಣ. ಮತ್ತೆ ಎಲ್ಲಿರೋದು ಹೇಳೋ ಚಿನ್ನಪ್ಪನಹಳ್ಳಿ ದೂರ ಆಗುತ್ತೆ. ಅಲ್ಲಲ್ಲ ಇನ್ನು ಮುಂದೆ ಬರುವಾಗ ಹೆಂಗೆ ಬಂದೆ? ಇದೇ ರೋಡಲ್ಲಿ ಹಿಂಗೆ ಬಂದ? ಅಕ್ಕ ಡೌನ್ ಐತೆ ರೋಡು. ನಿನ್ನೆ ಥರ ಟ್ರಾಫಿಕ್. ಮಳೆ ಬರ್ತಿದೆ. ನಾನು ಹೆಂಗೆ ಹೇಳೋಣ ನಿನಗೆ ಅನ್ಕೊತಿದ್ದೆ, ಪರವಾಗಿಲ್ಲ ಬೇಗ ಬಂದ್ಬಿಟ್ಟಿದ್ಯಾ. ಮಸ್ತು. ಮತ್ತು ನಾವು ರೈಲ್ವೆ ಟ್ರ್ಯಾಕಲ್ಲಿ ಸಿಗಾಕೊಂಡ್ಬಿಟ್ಟಲ್ಲ. ಇದು ಚಿಕ್ಕದಲ್ವಾ, ಇದಷ್ಟು ಇಷ್ಟು ಟ್ರಾಫಿಕ್ ಇರಲ್ಲ ಇಲ್ಲಿ. ಅಲ್ಲಿ ಹೆವಿ ಟ್ರಾಫಿಕ್ಕು ಅಲ್ಲಿ ಮನೆಕೊಳ ಇದ್ರ ಹತ್ರ, ರೋಡ್ ಹತ್ರ. ಫಸ್ಟ್ ಟೈಮ್ ಹಿಂಗೆ ಹೋಗ್ತಿರೋದು ಈ ಥರ ರೋಡಲ್ಲಿ ಅಲ್ವಾ? ಹಾಂ, ನೀನು ಹೋಗ್ತೀಯ, ನಾನು ಬರೀ ಹಿಂಗೆ ಹೋಗ್ತೀನಿ ಅಷ್ಟೇ. ನೀನು ದಿನ ವಾಸಿ ಟ್ರಾಫಿಕ್ ಈ ರೋಡು. ಅಪ್ಪ ಬಂತಪ್ಪ ಅದು ರೋಡು. ಹೆಂಗೆ ಬರೋದು, ಹೆಂಗೆ ಹೋಗೋದು? ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಅಪ್ಪ ಸಾಕಾಗೋಯ್ತು. ಆ ಮಳೆ ಎಲ್ಲಿ ಬರುತ್ತೋ ಅಂದ್ಕೊಂಡೆ, ಯಾಕೋ ಮಳೆ ಬಂದಿದೆ ನನ್ನ ಪುಣ್ಯ. ಹನಿ ಹನಿ ಬರ್ತಿತ್ತು, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂದ್ಕೊಂಡೆ. ಸೇಫಾಗಿ ಬಂದೆ, ಮನೆಗೆ ರೀಚ್ ಆದೆ. ಸ್ಟೇ ಟ್ಯೂನ್ಡ್. ಸೊ ಏನೆಲ್ಲ ಮಾಡ್ತೀನಿ ಮನೇಲಿ ಅಂತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ಸಿಗ್ತೀನಿ, ಬಾಯ್. ಹಾಂ, ಮಾರ್ವಾಡಿ ಲಾಕ್ ಮಾಡ್ಕೊಂಡು ಹೋದ, ಗೊತ್ತಿಲ್ಲ. ಈಗ ಲಾಕ್ ಮಾಡ್ತಿದ್ದ ನಾನು ನೋಡ್ದೆ. ಇವತ್ತೇನಾರ ಇದೆಯಾ? ಇಲ್ಲ. ಶ್ರಾವಣ, ಸುಬ್ರಹ್ಮಣ್ಯ, ಏನಾರ ಶುಕ್ಲ ಕರೆಕ್ಟಾಗಿ ಹೇಳೋ. ಅಯ್ಯಪ್ಪ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಇದೆ ಕಾಳು ಮತ್ತು ಹೆಸರು ಕಾಳು, ಕಡಲೆಕಾಳು ಮತ್ತು ಹೆಸರು ಕಾಳು ತಿಂದಿದ್ದೀನಿ ಗೈಸ್. ಈವ್ನಿಂಗ್ ಸ್ನ್ಯಾಕ್ಸ್ ಡೈಲಿ ತಿನ್ನಲ್ಲ, ವಾರಕ್ಕೊಂದು ಸರಿ ತಿಂತೀನಿ. ಜಾಸ್ತಿ ತಿನ್ನೋಂಗಿಲ್ಲಲ್ವ, ಇಟ್ಸ್ ನಾಟ್ ಗುಡ್. ಓಕೆ ಜಾಸ್ತಿ ತಿಂದಾದ್ಮೇಲೆ ಬಾಯ್. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ತುಂಬ ದಿವಸ ನನಗೆ ಹೇರ್ ಫಾಲ್ ಆಗ್ತಿತ್ತು. ಹೇರ್ ಫಾಲ್ ಕಂಟ್ರೋಲೇ ಆಗ್ತಿದ್ದಿಲ್ಲ. ತುಂಬ ಡ್ಯಾಂಡ್ರಫ್ ಬೇರೆ ಇತ್ತು, ಹೇರ್ ಫಾಲ್ ಆಗ್ತಿತ್ತು. ನೋಡಿ ಗೈಸ್ ಹೆಂಗೆ ಆಗ್ಬಿಟ್ಟಿದೆ ನನ್ನ ಕೂದಲು, ಖರಾಬ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿದ್ದಿದ್ದು ಕೂದಲು ಹೆಂಗೆ ಆಗ್ಬಿಟ್ಟಿದೆ.
ಸೊ ಒಂದು ಮಂತಿಂದ ಹೇರ್ ಫಾಲ್ ಆಗ್ತಿತ್ತು ಕಂಟಿನ್ಯೂಸ್ ಆಗಿ. ಸೊ ನಾನು ಆನಿಯನ್ನು ಜ್ಯೂಸ್ ಬರುತ್ತಲ್ಲ, ಆನಿಯನ್ದು ತುರಿದ್ಬಿಟ್ಟು ಜ್ಯೂಸ್ ಹಚ್ಕೊತಿದ್ದೆ. ಆಮೇಲೆ 1 ವೀಕ್ ಆನಿಯನ್ ಜ್ಯೂಸ್ ಹಚ್ಕೊತಿದ್ದೆ, 1 ವೀಕ್ ಕರ್ಡ್ ಹಚ್ಕೊತಿದ್ದೆ, ಕರ್ಡ್ ವಿತ್ ಲೆಮನ್ ಹಚ್ಕೊತಿದ್ದೆ. ಸ್ವಲ್ಪ ಕಮ್ಮಿ ಆಗಿದೆ ಡ್ಯಾಂಡ್ರಫು ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಸೊ ಆಯಿಲ್ ಹಚ್ಕೊಬೇಕಂದ್ರೆ ಆಯಿಲ್ದೊಂದು ವೀಡಿಯೋ ನೋಡಿದ್ದೆ, ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂದರೆ ಹೈಬಿಸ್ಕಸ್ದು ಬರುತ್ತಲ್ಲ ಎಲೆ, ಅದು ಹಚ್ಕೊಳ್ಳಿ, ರುಬ್ಕೊಂಡು ಹಚ್ಕೊಳ್ಳಿ ಅಂತ ಹೇಳಿದರು. ಸೊ ಅದು ನಂಗೆ ಸಿಕ್ಕಿಲ್ಲ, ನಮ್ಮ ಮನೆ ಹತ್ರ ಗಿಡ ಇರಲಿಲ್ಲ, ಹಾಗಾಗಿ ನಾನು ಹೈಬಿಸ್ಕಸ್ದೊಂದು ಆಯಿಲ್ ಆರ್ಡರ್ ಮಾಡಿದ್ದೀನಿ. ತುಂಬ ದಿವಸದಿಂದ ಅದು ಆಯಿಲ್ ಆರ್ಡರ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಸೊ ಇದು ಪ್ಯಾರಾಶೂಟ್ದು ಬ್ರಿಂಗ್ರಾಜ್ದು ಹೈಬಿಸ್ಕಸ್ದು ಒಂದು ಕೊಕೊನೆಟ್ ಆಯಿಲ್ ಆರ್ಡರ್ ಮಾಡಿದ್ದೀನಿ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನೋಡಿ ಗೈಸ್. ಇದೇ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು, ನೋಡೋಣ ಹೆಂಗಿದೆ, ಟ್ರೈ ಮಾಡಿ ಹಾಕೊಂಡು ನೋಡಿಬಿಟ್ಟು ಹೇಳ್ತೀನಿ ಗೈಸ್ ಹೆಂಗಿದೆ ಅಂತ. ಸೊ ಬ್ರಿಂಗ್ರಾಜ್ದು ಹೈಬಿಸ್ಕಸ್ದು ಆಯಿಲ್, ಸೊ ಕೊಕೊನೆಟ್ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡಿದ್ದೀನಿ ನಾರ್ಮಲ್ದು, ಬಟ್ ಇದೇ ಫಸ್ಟ್ ಟೈಮು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದರಿಂದ ನೋಡಿ, ಸೊ ಇದೇ ಫಸ್ಟ್ ಟೈಮ್ ಹಚ್ಕೊತಿರೋದು, ನೋಡೋಣ. ಸೊ ನಾನು ಅಷ್ಟೇ ಮಾಡ್ಕೊತೀನಿ. ಹಾಂ, ಈ ಗಮ್ಮತ್ತಿದೆ ವಯಸ್ಸು, ಗಮ್ಮತ್ತಿದೆ. ನನ್ನ ತಮ್ಮನ ಹತ್ರ ಹಚ್ಕೊತಿದ್ದೆ, ಇವತ್ತು ನಾನೇ ಹಚ್ಕೊಂಡಿದ್ದೀನಿ. ಇದಕ್ಕೆ ಹಚ್ಕೊಳಕ್ಕೆ ಬರ್ತಾಯಿಲ್ಲ, ನನ್ನ ತಮ್ಮ ಇದು ಚೆನ್ನಾಗಿ ಹಚ್ತಿದ್ದ. ಹಾಕಿ ಮಸಾಜ್ ಮಾಡಿ. ಬಂದಿದೆ ಬರಲಿ. ಸೂಪರ್ ಆಗಿದೆ. ಗೈಸ್ ನೋಡಿ ಗೈಸ್, ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು, ಗಮ್ ಅಂತ ಇದೆ. ಸೊ ನೋಡಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೋ ಇಲ್ವೋ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. ಸ್ಟೇ ಟ್ಯೂನ್, ಬಾಯ್, ಲವ್ ಯು. ಪ್ಲೀಸ್ ಗೈಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀನಿ. ಬಾಯ್, ಲವ್ ಯು. ಎ ಡೇ ವಿತ್ ಎಂಡ್.